ಧರ್ಮಸ್ಥಳ ಗ್ರಾಮದಲ್ಲಿ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡದಲ್ಲಿ ಎಫ್ಎಸ್ಎಲ್ ತಜ್ಞರ ಕಾರ್ಯಾಚರಣೆ ಅಂತ್ಯ ಆಗಿದೆ. ತಲೆಬುರುಡೆ ತೆಗೆದಂತಹ ಜಾಗದಲ್ಲಿ ಮರುಸೃಷ್ಟಿ ಮಾಡಿರುವಂತಹ ಎಫ್ಎಸ್ಎಲ್ ತಂಡ ಬಂಗ್ಲೆಗುಡ್ಡಕ್ಕೆ ಪ್ರದೀಪ್ ಕುಲಾಲನ್ನ ಕರೆದೊಯ್ದು ಸನ್ನಿವೇಶವನ್ನ ಮರುಸೃಷ್ಟಿ ಮಾಡಲಾಯಿತು. ಬುರುಡೆ ತೆಗೆಯುವಾಗ ವಿಡಿಯೋದಲ್ಲಿದ್ದಂಥ ಪ್ರದೀಪ್ ಕುಲಾಲ್, ಸೌಚನ್ನಳ ಮಾವ ವಿಠಲ್ಗೌಡ ಮತ್ತು ಬಂಟ್ವಾಳ ನಿವಾಸಿ ಪ್ರದೀಪ್ ಕುಲಾಲ್ ಎಂಬುವರು ತಲೆಬುರುಡೆ ತೆಗೆದಂಥ ಸ್ಥಳದಲ್ಲಿ ವಿಡಿಯೋ ಮಾಡಿ ವೈರಲ್ ಮಾಡಿದಂಥ ಘಟನೆ ಈ ಮರುಸೃಷ್ಟಿಗೆ, ಈ ಕಾರ್ಯಾಚರಣೆಗೆ ಎಲ್ಲದಕ್ಕೂ ಸಹ ದಾರಿಯನ್ನ ಮಾಡಿಕೊಟ್ಟಿದೆ. ಬಂಗ್ಲೆಗುಡ್ಡದಲ್ಲಿ ತೆಗೆದಂತಹ ತಲೆಬುರುಡೆ ಮತ್ತು ಕತ್ತಿ, ಗೋಣಿ ಚೀಲ ಎಲ್ಲವೂ ಸಹ ಬೆಂಗಳೂರು ಎಫ್ಎಸ್ಎಲ್ಗೆ ಕಳುಹಿಸಲು ಎಸ್ಐಟಿ ಸಿದ್ಧತೆಯನ್ನ ನಡೆಸಿರುವಂತಹದ್ದು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಿಂದ ಬೆಂಗಳೂರಿನ ಎಫ್ಎಸ್ಎಲ್ ಕಚೇರಿಗೆ ಕಳಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ತಲೆಬುರುಡೆ, ಕತ್ತಿ, ಗೋಣಿ ಚೀಲದ ಕುರಿತು ರಿಪೋರ್ಟ್ ಅನ್ನ ನೀಡಲಿರುವಂತಹ ಎಫ್ಎಸ್ಎಲ್ ಟೀಮ್ ಧರ್ಮಸ್ಥಳದ ಪ್ರಕರಣ ಇವತ್ತಾದರೂ ಸಹ ತಾರ್ಕಿಕ ಅಂತ್ಯವನ್ನ ಕಾಣಬಹುದಾ ಅಥವಾ ಎಲ್ಲ ಊಹಾಪೋಹಗಳಿಗೆ ಎಲ್ಲದಕ್ಕೂ ಸಹ ಅಂತ್ಯ ಹಾಡುತ್ತಾ ಅನ್ನುವಂಥ ಪ್ರಶ್ನೆ ಈಗಲೂ ಸಹ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಚೆನ್ನಯ್ಯ ಬುರುಡೆ ಬಿಟ್ಟಿದ್ದು ನಾನು ನೂರಾರು ಹೆಣ್ಣುಗಳನ್ನು ಹೂತಿಟ್ಟಿದ್ದೇನೆ, ಅದರ ಪಶ್ಚಾತ್ತಾಪ ನನಗೆ ಕಾಡ್ತಾ ಇದೆ, ಅದನ್ನು ತಡ್ಕೊಂಡಿರೋದಕ್ಕೆ ನನಗೆ ಆಗಲ್ಲ ಅಂಥೇಳಿ ತಲೆಬುರುಡನೆ ತಗೊಬಂದು ನಾನಾ ಕಥೆಗಳನ್ನು ಸೃಷ್ಟಿ ಮಾಡಿದ್ರು. ಆ ಕಥೆಗಳು ಎಷ್ಟು ನಿಜ? ಯಾಕಂತ ಹೇಳಿದ್ರೆ ಎಲ್ಲಿ ಹೆಣಗಳನ್ನು ಹೂತಿಟ್ಟಿದ್ರು ಆ ಜಾಗ ನನಗೆ ಗೊತ್ತಿದೆ, ನಾನು ತೋರಿಸ್ತೇನೆ ಬನ್ನಿ ಅಂತೇಳಿ ಸಾಕಷ್ಟು ಒಂದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ರು. ಅದಾದ ಮೇಲೆ ಸಾಕಷ್ಟು ಎಲ್ಲವೂ ಸಹ ಕಾರ್ಯಾಚರಣೆಗಳು ಆಯಿತು, ಈಗಲೂ ಸಹ ನಡೀತಾನೆ ಇದೆ. ಎಲ್ಲದಕ್ಕೂ ಸಹ ತಾರ್ಕಿಕ ಅಂತ್ಯವನ್ನು ಕಾಣಬೇಕಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನೋಡಿ, ಧರ್ಮಸ್ಥಳ ಪ್ರಕರಣ ಒಂದು ತನಿಖೆ ಈಗಲಾದ್ರೂ ಸಹ ಅಂತ್ಯವನ್ನ ಹಾಡಬಹುದಾ, ಎಲ್ಲದಕ್ಕೂ ಸಹ ತಾರ್ಕಿಕ ಅಂತ್ಯವನ್ನ ಕಾಣಬಹುದಾ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಈಗ ನೋಡಿ, ಬಂಗ್ಲೆಗುಡ್ಡದಲ್ಲಿ ಎಫ್ಎಸ್ಎಲ್ ತಜ್ಞರ ಕಾರ್ಯಾಚರಣೆ ಅಂತ್ಯ ಆಗಿದೆ. ಹೇಗೆಲ್ಲ ಕಾರ್ಯಾಚರಣೆ ಆಯಿತು ಅಂತ ನಿರೀಕ್ಷಾ, ಹೌದು. ಯಾಕಂದ್ರೆ ಈ ಪ್ರಕರಣ ಆರಂಭವಾಗಿದ್ದೇ ಒಂದು ತಲೆಬುರುಡೆ, ಏನು ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಆಗಿದ್ದ ಸಂದರ್ಭ ಒಂದು ತಲೆಬುರುಡೆಯನ್ನ ಆತ ಕೋರ್ಟಿಗೆ ತೆಗೆದುಕೊಂಡು ಬಂದಿದ್ದ. ಇಲ್ಲಿಂದಲೇ ಈ ಪ್ರಕರಣ ಆರಂಭವಾಗಿತ್ತು ಮತ್ತು ಇದು ಅದರ ಒಂದು ಪಂಚಾಂಗ ಅಂತಾನು ಹೇಳ್ಬಹುದು, ಫೌಂಡೇಶನ್ ಇದಾಗಿತ್ತು. ಸೊ ಇದು ಎಲ್ಲಿಂದ ಬಂತು ಅನ್ನುವಂತಹ ರೀತಿಯ ತನಿಖೆಯನ್ನ ಮಾಡುವಂತ ಹೊತ್ತಿನಲ್ಲಿ ವಿಠಲ್ಗೌಡ, ಸೌಜನ್ಯ ಮಾವ ವಿಠಲ್ಗೌಡ ಮತ್ತು ಪ್ರದೀಪ್ ಕುಲಾಲ್ ಹೆಸರು ಮುನ್ನೆಲೆಗೆ ಬಂದಿತ್ತು. ಸೊ ಆ ವೈರಲ್ ವಿಡಿಯೋ ಏನು ವೈರಲ್ ಆಗಿತ್ತು, ಈ ಸಂದರ್ಭದಲ್ಲಿ ಆ ಬುರುಡೆಯನ್ನ ಹೊರತೆಗೆಯುವ ಸಂದರ್ಭ ಇವರು ಕೂಡ ಆ ಸ್ಪಾಟ್ ನಲ್ಲಿ ಇದ್ರು ಅನ್ನುವಂಥದ್ದನ್ನ ಕೂಡ ಈ ಪ್ರದೀಪ್ ಕುಲಾಲ್ ಒಪ್ಕೊಂಡಿದ್ದ. ಸೊ ಇದನ್ನ ಮರುಸೃಷ್ಟಿ ಮಾಡುವಂತಹ ರೀತಿಯಲ್ಲಿ, ಅಂದ್ರೆ ಪ್ರಕರಣ ಆಗಿ ಸರಿಸುಮಾರು ಈಗ ನಾಡಿದ್ದಕ್ಕೆ 1 ವರ್ಷ ಆಗ್ತಾ ಬರುತ್ತೆ. ಸೊ ಅದನ್ನ ಮರುಸೃಷ್ಟಿ ಮಾಡುವಂತಹ ನಿಟ್ಟಿನಲ್ಲಿ ನಿನ್ನೆ ತೋಕೋ ಅಧಿಕಾರಿಗಳ ತಂಡ, ಎಫ್ಎಸ್ಎಲ್ ಅಧಿಕಾರಿಗಳು ಏನು ಬೆಂಗಳೂರಿನಿಂದ ಬಂದಿದ್ರು. ಸೊ ಈ ತಂಡ ನಿನ್ನೆ ಮತ್ತೆ ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡಿಗೆ ಹೋಗಿ ಅದನ್ನ ಮರುಸೃಷ್ಟಿ ಮಾಡುವಂತದ್ದು, ಅಂದ್ರೆ ಒಂದರ್ಥದಲ್ಲಿ ಮಹಜರು ಮಾಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ರು. ಸೊ ಎಲ್ಲಾ ರೀತಿಯ ಮಹಜರು ಪ್ರಕ್ರಿಯೆ ಈಗ ಅಂತ್ಯವಾಗಿದೆ. ಸೊ ಆ ತಲೆಬುರುಡೆ ಏನೋ ಎಸ್ಐಟಿಯ ಬೆಳ್ತಂಗಡಿಯ ಕಚೇರಿಯಲ್ಲಿ ಇತ್ತು, ತಲೆಬುರುಡೆ ಮತ್ತು ಕತ್ತಿ, ಮತ್ತು ಆ ದಿನ ಆ ಒಂದು ಬುರುಡೆಯನ್ನ ತೆಗೆದಕ್ಕೆ ಏನೆಲ್ಲ ವಸ್ತುಗಳನ್ನ ಇವರು ಯೂಸ್ ಮಾಡಿದ್ರು, ತಲೆಬುರುಡೆ, ಕತ್ತಿ, ಗೋಣಿ ಚೀಲ, ಇದೆಲ್ಲವನ್ನ ಕೂಡ ಈಗ ಎಫ್ಎಸ್ಎಲ್ ಅಧಿಕಾರಿಗಳು ಮಹಜರನ್ನ ಮಾಡಿ ಅದರ ವರದಿಯನ್ನು ಸಿದ್ಧಪಡಿಸಿ ಅದನ್ನ ಈಗ ಬೆಂಗಳೂರಿಗೆ ರವಾನೆ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಬೆಂಗಳೂರಿನ ಎಫ್ಎಸ್ಎಲ್ ಅಧಿಕಾರಿಗಳು ಬಂದಿದ್ದಾರೆ. ಸೊ ಆ ಬೆಂಗಳೂರಿನ ಎಫ್ಎಸ್ಎಲ್ ಕಚೇರಿಗೆ ಅದನ್ನ ರವಾನೆ ಮಾಡುವಂತಹ ರೀತಿಯಲ್ಲೂ ಕೂಡ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಈ ಪ್ರದೀಪ್ ಕುಲಾಲ್ ಈಗಾಗಲೇ ನ್ಯಾಯಾಧೀಶರ ಮುಂದೆ ಒಂದು ಸಾಕ್ಷಿ ಹೇಳಿಕೆಯನ್ನ ಕೂಡ ಆತ ನೀಡಿ ಆಗಿದೆ. ಸೊ ಈ ಎಲ್ಲ ವಿಚಾರ ಬೆಳವಣಿಗೆಗಳನ್ನ ನೋಡುವ ಸಂದರ್ಭ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಸದ್ಯ ಬಂದಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ಮಧ್ಯಂತರ ವರದಿಯನ್ನ ಎಸ್ಐಟಿ ಕೋರ್ಟ್ಗೆ ಕೊಟ್ಟಾಗಿದೆ. ಸೊ ಇದಕ್ಕೊಂದು ಪೂರ್ಣ ಪ್ರಮಾಣದ ತೆರೆಯನ್ನ ಎಳೆಬೇಕು ಅಂದ್ರೆ ಈ ಬುರುಡೆ ಮೂಲದಿಂದ ಬಂದಂತಹ ಈ ಬುರುಡೆಯ ರಹಸ್ಯ ಏನೋ, ಅದು ಮಣ್ಣಿನ ಅಡಿಯಿಂದಲೇ ಸಿಕ್ಕಿರುವಂತಹದ್ದು ಅಥವಾ ಇವರು ಬೇರೆ ಕಡೆಯಿಂದ ತಂದಲ್ಲಿ ಪ್ಲಾಂಟ್ ಮಾಡಿದ್ರ, ಇವರಿಗೆ ಅದ್ರ ಮಾಹಿತಿ ಯಾವ ತರ ಗೊತ್ತಾಯ್ತು, ಇದು ಚಿನ್ನಯ್ಯನೇ ಹೂತು ಹಾಕಿದ, ಹೀಗೆ ಹಲವು ರೀತಿಯ ಪ್ರಶ್ನೆಗಳು ಇನ್ನೂ ಸಾರ್ವಜನಿಕ ವಲಯದಲ್ಲಿ ಅದೇ ರೀತಿ ಬಾಕಿ ಇದೆ. ಮತ್ತು ಈ ಪ್ರಕರಣ ಒಮ್ಮಿಂದ ಒಮ್ಮೆಗೆ ಸೈಲೆಂಟ್ ಆಗಿತ್ತು, ಯಾವುದೇ ರೀತಿಯ ಕಾರ್ಯಾಚರಣೆಗಳು ಕೂಡ ಈ ತರ ಆಗಿರ್ಲಿಲ್ಲ. ಸೊ ನಿನ್ನೆ ಇದು ಸಂಚಲನ ಕಾರಣ ಆಗಿದೆ. ಈಗ ಈ ಒಂದು ನಡೆ ಅಧಿಕಾರಿಗಳು ಪ್ರಕರಣಕ್ಕೆ ಪೂರ್ಣಗಳನ್ನ ಹಾಕುವಂತ ಒಂದು ನಡೆ ಅಥವಾ ಪ್ರಯತ್ನ ಅಂತ ಹೇಳ್ಬೋದು. ಸೊ ಎಫ್ಎಸ್ಎಲ್ಗೆ ರಚನೆ ಬರುತ್ತಾ ವರದಿ ಆಧಾರದಲ್ಲಿ ಪ್ರಕರಣ ಒಂದು ಅದಕ್ಕೊಂದು ಪೂರ್ಣ ಪ್ರಮಾಣದ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.